ಸರಿ ತಾತ, ನಿನಗೆ ಈ ಮಳೆ ಬರುತ್ತೆ ಈ ಥರ ಆಗತ್ತೆ ಮತ್ತೆಲ್ಲ ಗೊತ್ತಿತ್ತಲ್ಲ, ನಾನು ಹೇಳಿ ಕೇಳಲಿಲ್ಲ. ಅದು ನಿನಗೆ ಹೆಂಗೆ ಗೊತ್ತಾಯ್ತು? ಅದ್ರ ಬಗ್ಗೆ ಹೇಳ ನನಗೆ. ಅದ್ರ ಬಗ್ಗೆ ನನಗೆ ಹೇಳು, ತೋರಿಸ್ಕೊಡು ಅನ್ನೋದು ಪ್ರಶ್ನೆ. ಇವ್ರು ಆಟ ಹಿಡಿದ್ರು. ಪ್ರಶ್ನೆ ಮೂಡ್ತಿ ಇವ್ರು. ಪ್ರಶ್ನೆ ಇದು ನೋಡು, ಇದು ಹದ್ದಾಗಿ ಬರಕ ಕಾರಣ ಇದೇ ಕಾರಣ, ಮೂಲ. ಈಗ ನಮ್ಗೆ ಈಗೆಲ್ಲ ಹವಾಮಾನ ಇಲಾಖೆ ಅವು ಇವು ಹೇಳಿದ್ರೆ ಸರಿಯಾಗಿ ಮಳೆ ಬರಲ್ಲ. ಇವತ್ ಮಳೆ ಬರುತ್ತೆ ಅಂದ್ರೆ ಮಳೆ ಬರಲ್ಲ. ಅಂತ ಒಂದು ಟೈಮ್ ನಲ್ಲಿ ತಾತನವ್ರು ಇಂಥ ದಿನನೇ ಮಳೆ ಬರುತ್ತೆ ಕಣಪ್ಪ, ಇಂಥ ದಿನ ಮಳೆ ಬರುತ್ತೆ ಕಣ ಅಂತ 3 ದಿನದಿಂದ ಹೇಳಿದ್ದಾರೆ. ನೀನು ಅದು ಒಂದು ವಿದ್ಯೆನೆ. ಗುರು ಏನ್ ಹೇಳಿರ್ತಾನೋ ಗುರು ಪ್ರಕಾರ ನಡೆದ್ರೆ ನಿನ್ಗೆ ಆ ಬರಕ ವಿದ್ಯೆ ಸಾಧ್ಯತೆ ಉಂಟು. ಗುರು ಅನ್ನೋದು ತಲೆ ಕೂತು ಯಾರಿಗೆ? ವೀರಪ್ಪನವ್ರಿಗೆ. ವೀರಪ್ಪ ತನು ಮನ ಧನ ಅವೆಲ್ಲ ಗುರುವಿಗೆ ನಿಂದೆ ಕಣಪ್ಪ ಅಂತ ಅರಿಸ್ಬೇಕಂತೆ. ನಾನು ನಿನಗೆಲ್ಲ ಹೇಳಿದ್ನಿ, ನೀಗೆ ಹೇಳೋದು ಬೇಕಾಗಿಲ್ಲ, ನಾನು ಶರೀರ ಬಿಡ್ತೀನಿ ಅನ್ನೋ ಉದ್ದೇಶ. ಗುರು ಶರೀರ ಬಿಡ್ತೀನಿ. ಆತಪ್ಪ ಇಲ್ಲ ತಾತ, ನಾನು ಮಠ ಕಟ್ಬೇಕಂತ ಇದ್ದೀನಿ ನಿಂದು. ಯಾಕಂದ್ರೆ ನಾನೊಬ್ಬ ಅಜ್ಞಾನದಲ್ಲಿದ್ದೆ, ನನಗೆ ಅಷ್ಟೊಂದು ಜ್ಞಾನ ಕೊಟ್ಟಿದ್ಯಾ. ಅಜ್ಞಾನದಲ್ಲಿದ್ದೆ, ನನ್ನನ್ನು ಸುಜ್ಞಾನ ಮೂರ್ತಿ ಮಾಡಿದ್ಯಾ. ಎಲ್ಲೋ ಒಂದು ಪೊಟಗಲ್ಲಾಗಿದ್ದೆ, ಅಂಥದ್ನ ಮಾಡಿ ಒಂದು ಕೆಲಸಕ್ಕೆ ಬರೋ ರೀತಿ ಮಾಡಿದ್ಯಾ. ನಮಸ್ಕಾರ ವೀಕ್ಷಕರೇ, ಬ್ರೈಟ್ ಮೂನ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿ ಚಟ್ಟೆಕಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಅವಧೂತರಾದಂತಹ ವೀರಪ್ಪನವರು ಕಾಯಕ ಯೋಗಿಗಳು. ಅವರು ಉತ್ತಮವಾದ ಯೋಗ ಸಾಧನೆ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತನ್ನದೇ ಆದ ಒಂದು ಶಿಷ್ಯ ಪರಂಪರೆಯನ್ನು ಹೊಂದಿ ಇಲ್ಲಿ ಸುಪ್ರಸಿದ್ಧರಾಗಿದ್ದಾರೆ. ಅವ್ರ ಬಗ್ಗೆ ಮತ್ತು ಮಠದ ಬಗ್ಗೆ, ಅವ್ರ ಸಾಧನೆ ಬಗ್ಗೆ, ಯಾವ ರೀತಿ ಅವರು ತಮ್ಮ ಜೀವನದ ಮುಖಾಂತರ ಭಕ್ತರ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ತೀರಿಸ್ತಾ ಇದ್ರು ಅನ್ನೋದನ್ನು ನಮ್ಮ ಜೊತೆಗೆ ಈಗ ಅವರ ಮೊಮ್ಮಗರಾಗಿರ್ತಕ್ಕಂಥ ವೀರಭದ್ರಪ್ಪರು ಇದ್ದಾರೆ. ಅವ್ರ ಜೊತೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ ಬನ್ನಿ. ಈಗ ಬರ್ರಿ, ಅವ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡು ಅವ್ರು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಈಗ ನೀವು ಈರಜ್ಜ ವೀರಪ್ಪ ತಾತರ ಮೊಮ್ಮಗ. ವೀರಪ್ಪ ತಾತನವರು ಅಜ್ಞಾನಿಗಳು ಕೂಡ ಆಗಿದ್ರು. ಸುಜ್ಞಾನದಿಂದ ಅವಧೂತ ಸ್ಥಿತಿಯನ್ನು ಹೆಂಗ್ ತಗೊಂಡ್ರು, ಅವರ ತಂದೆ ತಾಯಿ ಯಾರು, ಅವ್ರ ಬಾಲ್ಯ ಜೀವನ ಏನು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಕೊಡ್ರಿ. ಅವ್ರು ಯಾರ ಮಗ, ಏನ್ ಕಥೆ? ಅವರು ಫಸ್ಟ್ಗೆ ವಾಸವಾಗಿದ್ದು ಕರಿಕೆರೆ ಚಳ್ಳಕೆರೆ ತಾಲೂಕು. ಚಳ್ಳಕೆರೆ ತಾಲೂಕು ಕರಿಕೆರೆಯಲ್ಲಿ ಅವರು ವಾಸಸ್ಥಳ ಫಸ್ಟ್ಗೆ. ಯಾರಿಗೆ? ದಾಸಪ್ಪಗೆ. ತಾತನವರ ತಂದೆ ವೀರಪ್ಪ ತಾತನ ತಂದೆ ದಾಸಪ್ಪ. ಅವರು ಅವಾಗಿನ್ನ ಮದುವೆ ಆಗಿಲ್ಲ. ಬರಗಾಲ ಪೀಡಿತವಾಗಿ ಈ ಚಳ್ಳಕೆರೆ ಮಾರ್ಗವಾಗಿ ಬಂದರೆ ಯಾರು? ದಾಸಪ್ಪ ಬಂದಾಗ ಇಲ್ಲಿ ಕೆಲವಾರು ದಿವಸ ಕಾಲ ಕಳೆದಾಗ ಇದೇ ಊರಿನಲ್ಲಿ ಲಗ್ನ ಆಗಿದಾಗ ಚಟೆಕಂಬದಲ್ಲಿ ಮದುವೆ ಆಗಿದೆ. ಅದಕ್ಕೆ ಕರಿಕೆರೆ ಬಿಟ್ಬಿಟ್ರ ಅದು. ಹೌದು, ಬರಗಾಲ ಸಂದರ್ಭ ಬಂತು, ಬಂದ್ರು. ಇಲ್ಲೇ ವಾಸವಾದಾಗ ನೆಂಟರದಲ್ಲಿ ಇಲ್ಲೇ ಮದುವೆ ಆಗಿಬಿಟ್ರು. ಸಂಬಂಧದಲ್ಲಿ ನೋಡ್ಬಿಟ್ಟು ಮದುವೆ ಆದ ನಂತರ ಅವರಿಗೆ ಮಕ್ಕಳು ಒಂದೊಂದು ಇಲ್ಲೇ ಕುರಿ. ಅವ್ರ ಕಸುಬು ಏನಾಗಿತ್ತು? ಕುರಿ ಸಾಕಣೆ, ಕುರಿ ಕಾಯ ಕಸುಬು. ಕುರಿಗಳೆಲ್ಲ ಸಾಕಣದು. ಆ ನೆಂಟರು ಇದ್ದ ಜೊತೆಯಲ್ಲಿ ಇವರು ಬೆಳೆದ್ರು. ಯಾರು? ದಾಸಪ್ಪರು ಬೆಳೆದ. ಕೆಲವರಿಗೆ ಮಕ್ಕಳು ಆಗ್ತಾ ಬಂತು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳ ಪೈಕಿ ಲಾಸ್ಟ್ನೇ ವೀರಪ್ಪ ತಾತ. ದಾಸಪ್ಪನವ್ರಿಗೆ ಲಾಸ್ಟ್ನೇ ಮಗ ವೀರಪ್ಪ ತಾತ. ಅದಕ್ಕಿನ್ನ ಹಿಂದೆ ಗರ್ಭವತಿ ಆದಾಗ ಹನುಮಕ್ಕ ಅಂತೇಳಿ ಅವತ್ತು ಹೆಂಡತಿ, ದಾಸಪ್ಪನ ಹೆಂಡತಿ ಹನುಮಕ್ಕನವರು, ಅವರು ತೀರೋಗ್ಬಿಟ್ರು ಗರ್ಭದಲ್ಲಿದೆ. ಹೌದು, ಗರ್ಭದಲ್ಲಿ ಯಾವಾಗ ತೀರೋದ್ಮೇಲೆ ಅವತ್ತಿನ ಕಾಲದಲ್ಲಿ ಏನಿತ್ತಂದ್ರೆ, ಗರ್ಭದಲ್ಲಿ ತೀರೋದ್ನಾಗ 3 ತಿಂಗಳು ವಲಸೆ ಹೋಗ್ಬೇಕು ಗಂಡ ಆಗಿದ್ದನು ಅನ್ನೋ ಒಂದು ಪದ್ಧತಿ. 7 ಮರೆ ಚಲ್ಮಾರು ಅಂತೀವಿ ನೋಡು, 7 ಮಾರು ಅಂತೀವಿ. ಅವನ್ನ ಆ ಕಡೆ ದಾಟಿ ಇರ್ಬೇಕಂತವ್ರು. ಅಲ್ಲಿ ಆ ಪ್ರದೇಶನೇ ಬಿಟ್ಟಿರ್ಬೇಕು. ಪ್ರದೇಶ ಬಿಟ್ಟು ಬೇರೆ ಪ್ರದೇಶದಲ್ಲಿ ಎಷ್ಟು ದಿನ? 3 ತಿಂಗಳಾಯ್ತು. 3 ತಿಂಗಳ ಕಾಲ. ಅವಾಗ ಯಾವ್ದು ಇವ್ರ ರಕ್ಷಣೆ ಆಯ್ತು? ಈ ದಾಸಪ್ಪ, ಚೆನ್ನಪ್ಪಗೂ ಇನ್ನ ಹೆಣ್ಮಕ್ಳು 3 ಒಡ್ಡಮ್ಮ, ಈಗದಮ್ಮ, ಸಾಕಮ್ಮ, ಇವರೆಲ್ಲ ರಕ್ಷಣೆ ಯಾರು? ನೆಂಟರು ಸಾಕಿದ್ರು. ಅಲ್ಲಿಂದ ಬಂದಿರ್ತಕ್ಕಂಥ ನೆಂಟರ ಆಶ್ರಯದಲ್ಲಿ ಸಾಕಿದ್ರು. ಚಟೆಕಂಬದಲ್ಲಿ ಇದ್ದು. ಆ ಚಟೆಕಂಬದಲ್ಲಿ ಇದ್ದಾಗ ಅವಾಗಿನ ಮಾಡ್ತೀಯ ಹಿಂಗೆ ತಿರ್ಗ ತಂದೆ ಮುಗಿಸ್ಕೊಂಡು ಬಂದ್ಮೇಲೆ ತಂದೆ ಕುರಿ ಕಾಯೋದು,
ತಂದೆ ಮಗ ತನ್ನಪ್ಪ ಈ ವ್ಯವಸಾಯಕ್ಕೆ ಹೋಗೋನು. ವೀರಪ್ಪ ಅದು ಹುಡುಗ ಇನ್ನ ಅವ್ರು ಚಿಕ್ಕವರಲ್ಲ ಎಲ್ಲರಿಗಿಂತ. ಚಿಕ್ಕರಾಗಿದ್ರು. ಅವಾಗ ಸುಮ್ಮ ಊರಾಗಿರೋ ಕೆಲಸಗಳನ್ನ ನೋಡ್ಕೊಳ್ಳೋದು ಹಿಂಗೆ ಮಾಡ್ಕೊಂತ ಇದ್ರು. ಅವಾಗ ಅಕ್ಕ ತಂಗಿಯದನ್ನ ವೀರಪ್ಪ ಅದರ ಅಕ್ಕ ತಂಗಿಯ ಸಂಬಂಧದಲ್ಲಿ ಕೆಲವರು ಮಾರಿದ್ರು, ಕೊಟ್ಟರು, ಮದುವೆ ಮಾಡಿ. ಅದಲ್ಲದೆ ಈಗ ತವ್ರ ಮನೆಗೂ ಇನ್ನೊಂದು ಸಂಬಂಧಿಗಳು ಅವ್ರು ಖರ್ಚಾದ್ರು. ಅವ್ರ ಹೆಣ್ಮಕ್ಳು ಮದುವೆ ಮಾಡಿಕೊಟ್ಬಿಟ್ರು. ಅವಾಗ ಉಳಿದ್ರೆ ಯಾರು ಪೆನ್ನಪ್ಪಗೆ ಅವ್ರ ಅಕ್ಕನ ಮಗಳು ಮದುವೆ ಮಾಡಿದ್ರು. ಆಗ ಅವ್ರ ಬಾಲ್ಯದಲ್ಲಿ ಸ್ವಲ್ಪ ಕಷ್ಟಕಾಲದಲ್ಲಿ ಏನಿದ್ದಾಗ ಅವಾಗ ಕೂಲಿ ಜೊತೆಗೆ ಕಳೆ ತೆಗಿಯಕ್ಕೆ ಹೋಗೋದು, ಹೆಣ್ಮಕ್ಳ ಜೊತೆಗೆ. ಹುಡುಗರು ಅವಾಗ ಗದ್ದೆ ಕಳೆ ಕಟ್ಕೊಳ್ಳೋದು, ಹುಡುಗ ಸಿಕ್ಕೊಳ್ಳೋ ಅವಾಗ ಬಟ್ಟೆ ಸಿಗೋದು ಕಷ್ಟ. ಆಗ ಸ್ವಲ್ಪ ಇನ್ನು ವಯಸ್ಸಿಗೆ ಬಂದಂಗೆಲ್ಲ ಮಾಡೋದು. ಆಮೇಲೆ ಕುಪ್ಪಲೇರು ಹೊಡಿಯೋದಕ್ಕೆ, ಎತ್ತು ಹೊಡಿಯೋಕ್ಕೆ ಗಡ್ಡೆ ಮೇಲೆ ನಿಂತ್ಕೊಂಡು ಎತ್ತು ಸಾಗಿಸೋದು ಮೇಳಕ್ಕೆ. ಈ ರೀತಿ ಕೆಲವು ವರ್ಷ ಮಾಡಿದ್ದಾರೆ ಅವರು. ಕೆಲವು ವರ್ಷ ಆಮೇಲೆ ಇವ್ರು ಕುಪ್ಪಲೆ ಹೊಡೆದವ್ರೆ. ಅಂದರೆ ಬೇರೆ ಕೆಲಸಕ್ಕೆ ಪಾಲ್ಗಾರಿಕೆ ಅಂತ ಹೋಗ್ತೀವಲ್ಲ, ಪಾಲ್ ಮಾಡ್ಕೊಂಡಿದ್ವಿ ಹೆಂಗೆ ಅಂತ ಸಂದರ್ಭಕ್ಕೆ ಇವರು ಆ ಸಹಾಯಕ್ಕೆ ಹೋಗ್ತಿದ್ರು, ಒಬ್ರಿಗೊಬ್ರು ಸಹಕಾರವಾಗಿ. ಅವಾಗ ಚರ್ಮನ ಈಗ ಮಿಣಿ ಒತ್ತುತ್ತೆ ಅಂತೇಳಿ ಚರ್ಮ ಕಟ್ಕೊಂಡಿರೋರಂತೆ ಚಿಕ್ಕಕ್ಕೆ. ಆ ಮಿಣಿ ಮೇಲೆ ಕುತ್ಕೊಂಡು ದನ ಹೊಡಿಬೇಕಾಗಿದ್ದಾರೆ. ಕಷ್ಟ ಜೀವನ ಅವತ್ತು, ಬಹಳ ಕಷ್ಟ. ಈ ಕಷ್ಟ ಸುಧಾರಿಸ್ಕೊಂಡು ಅವರು ಈಚೆಗೆ ಈಗ ವಯಸ್ಸಾಗ್ತಾ ಬಂತು. ಅವರಿಗೆ ತಂದೆ ಸತ್ತೋದಾಗ ತೀರೋಗ್ಬಿಟ್ರು. ದಾಸಪ್ಪ ತೀರೋದ ನಂತರ ಅವಾಗ ನೀನು ಹೋಗಪ್ಪದೇ ನಾನು ವ್ಯವಸಾಯ ಮಾಡ್ತೀನಿ, ಅದು ಮಾಡ್ಕೊಂತೀನಿ, ಯಾವ್ದು ಕೋಲಿನ ಅಲ್ಲಿಲ್ಲ, ಈ ಜಮೀನಿಲ್ಲ ಅವಾಗ ಆತಪ್ಪ ಅಂತ ಹೇಳಿ ಇವ್ರು ಕುರಿ ಜವಾಬ್ದಾರಿಯನ್ನು ತಗೊಂಡ್ರು. ಮನೆಯಲ್ಲಿ ಭಾಳ ಕುರಿ ಇದ್ವಲ್ಲ, ಭಾಳ ಅಂದ್ರೆ 30 ಕುರಿ ಇದೆಯೋ, 35 ಕುರಿ ಸಾಕಾಣಿಕೆ ಕುರಿ ಸಾಗಾಣಿಕೆ. ಅವ್ರ ಅಪ್ಪನೂ ಕುರಿ ಸಾಗಾಣಿಕೆ ಮಾಡ್ಕೊಂಡಿದ್ದ, ಇವರು ಕುರಿ ಸಾಗಾಣಿಕೆ ಇವ್ರಿಗೆ ಜವಾಬ್ದಾರಿ ಬಂತು. ಹೌದೌದು, ಬರ್ಲೇಬೇಕಾಯ್ತು. ಆವಾಗ ಬಂದಾಗ ಆ ಕುರಿ ಹಿಂಗೆ ಮೇಯ್ಸಕ್ಕೆ ನಿಂತ್ಕೊಂಡ. ಕುರಿ ಮೇಯ್ಸ್ಕೊಂಡು ನಿಂತ್ಕೊಂಡಾಗ ಹಾಗೆ ಕುರಿ ಸ್ವಲ್ಪ ಬೇಸಿಗೆ ಟೈಪ್ ಬಂತಲ್ಲ, ನದಿ ಅರಿಯನಹಳ್ಳಿ ಅಂತ ನದಿ ತೆಗಿದಾಗ ಆ ಕಡೆ ಮೇವು ಚೆನ್ನಾಗಿರುತ್ತೆ, ವೇದವತಿ ನದಿ ಹರಿಯುತ್ತಲ್ಲ, ನದಿ ಚೆನ್ನಾಗಿ ಹರಿಯುತ್ತೆ, ಆ ಕಡೆ ಗುರುಕ್ ಚೆನ್ನಾಗೈತೆ ಅಂತೇಳಿ ಆ ಕಡೆಗೆ ಹೊಡ್ಕೊಂಡೋದ್ರು. ಈ ಜಮೀನು ಆ ಕಡೆಗೆ, ನದಿ ಆ ಕಡೆಗೆ. ಆವಾಗ ಅಲ್ಲಿ ಹೋಗಿ ಮೇಯ್ಸ್ಕೊಂಬೋದು. ಕೆಲವಾರು ದಿನ ಹೀಗೆ ಊರಿಗೆ ಬರೋದು ಚಟಕಂಬಕ್ಕೆ. ನದಿ ಆ ಕಡೆಗೆ ಹೋಗೋದು, ಮೇಯ್ಸ್ಕೊಳ್ಳೋದು, ಮತ್ತೆ ಈ ಕಡೆ ಊರಿಗೆ ಬರೋದು ಸಂಜೆ ಇದು ಸ್ವಲ್ಪ ಕಾಲ ನಡೆದಿದೆ. ಅಷ್ಟೇ ಹೋಗ್ಬೇಕಾದಾಗ ಇವ್ರ ವಯಸ್ಸು ಎಷ್ಟಿತ್ತು? 20ನೇ ವಯಸ್ಸಿನಲ್ಲಿ ಈ ಜವಾಬ್ದಾರಿ ತಗೊಂಡಿದ್ದು. 20ನೇ ವಯಸ್ಸಿನ ತಗೊಂಡಾಗ ಅವಾಗ ಕೆಲವಾರು ದಿವಸಕ್ಕೆ ನಿಂಗಪ್ಪ ಅಂತ ಹೇಳಿ ಅವ್ರು ಪರಿಚಯ ಆಯ್ತು. ನದಿ ಆ ಕಡೆ ಅವ್ರು ಲಿಂಗಾಯತರು. ಲಿಂಗಪ್ಪ ಅಂತ ಹೇಳಿ ದೊಡ್ಡ ಆಸ್ತಿವಂತರು ಅವರು. ಲಿಂಗಾಯತರು. ವೀರಪ್ಪನವರು ಇವ್ರು ಗೊಲ್ಲರು ಜನ. ಅವರು ಲಿಂಗಾಯತರು. ಅವಾಗ ನಾವು ಗೊಂಚಿಗೋರು ಗೌಡ್ರು ಅನ್ನೋ ರೂಪದಲ್ಲಿ ಇತ್ತು. ಬಹಳಷ್ಟು ಅವಾಗ ಅವ್ರ ಜವಾಬ್ದಾರಿ ಇತ್ತು ಅವರಿಗೆ. ದೊಡ್ಡ ಆಸ್ತಿವಂತರು. ಎಷ್ಟೋ ಜನ ಆಳು ಮಕ್ಕಳು ಎಲ್ಲ ಇದ್ರು ಅವರಿಗೆ. ಯಾವೂರದು? ಅರಿಗೇನಹಳ್ಳಿ. ಹಿಂಗೆ ಕೆಲವಾರು ದಿನ ಅವರು ಸ್ನೇಹ ಆದ್ಮೇಲೆ ಪರಿಚಯ ಆಗಿ ತಿರುಗಿ ಊರಿಗೆ ಬರೋದು, ಹೋಗೋದು, ಕುರಿ ಮೇಯಿಸ್ಕೊಂಡು ಹಿಂಗೆ ಚೆನ್ನಾಗಿ ಪರಿಚಯ ಆಯ್ತು. ಅವಾಗ ಇವ್ರು ಹುಡುಗ, ಅವರು ವಯಸ್ಸಾಗಿರು. ವೀರಣ್ಣ ಮಾಡೋ, ವಾರಾಜ ಕುರಿ ತಡ್ಕ, ಕುರಿ ನಿಂತ್ಕ, ನಾನು ಜಾರಿ ಕಡಿತೀನಿ ಅಂತ ಇವೆಲ್ಲ ಪರಿಚಯ ಆಯ್ತು. ಅವಾಗ ಆತೇಳಪ್ಪ ತಡ್ಕಂತಿ ಕುರಿ ಸಮಾಧಾನದಿಂದ ಆಯ್ತಯ್ಯ ಅಂತ ಹೇಳ್ಬಿಟ್ಟು ಅವಾಗ ಅಜ್ಜ ಈರಣ್ಣ ಹೋಗಿ ಹಿಂಗಪ್ಪ ಅಂತ ಅಜ್ಜ ಅಂತ ರೂಪ ಕರೆಯೋದು. ಅವಾಗ ಬಾ ಆತೇಳಪ್ಪ ಬರ್ತೀನಿ ಆಮೇಲೆ ಕುರಿ ತಡ್ಕೊಂಬ. ಕುರಿ ಅವರು ತಡ್ಕೊಂಡಾಗ ಒಂದು ಕುರಿ ಜಾರಿ ಕಡು ಸಾಕ 10ಕ್ಕೆ ಬತ್ತಿರ್ಲಂತೆ. ಅವಾಗ ನಾನು ಜಾಲಿ ಎಲ್ಲ ಕಡ್ದಾಗ ಬಿಡ್ತತ ಕುರಿನಂದೆ, ನಾನೇನು ಹಿಡ್ಕೊಂಡಿದ್ದೇನಪ್ಪ, ಕರ್ಕ ನೀನು ಕುರಿ ನೀರು ಬರಂತೆ. ಅವಾಗ ಹಿಡಿದು ಕುರಿ ಕರ್ದಾಕ ಬರೋಬಂತೆ. ಅಲ್ಲಿವರೆಗೂ ಬರ್ತಿರ್ಲಿಲ್ಲ. ಅವಾಗ ಚಿಹ್ನೆ ಒಂದೊಂದು. ಅವಾಗ ಕೆಲವಾರು ದಿನಕ್ಕೆ ಇದೇ ರೀತಿ ಬೆಳೆದವೆ. ಇಬ್ರು ಸಂಬಂಧ ಅದ ಬಹಳ ಸ್ನೇಹ ಚೆನ್ನಾಗಿ ಇವರು. ಅವಾಗ ಇವಾಗ ಹಿಂಗ್ ಬಂತು. ಮತ್ತೆ ಮಂತನಕ್ಕೆ ಹೋಗೋದು ಬರೋದು ಬೇಡಪ್ಪ ಇರೋಣ, ನೀನ್ ಇಲ್ಲೇ ಇದ್ಬಿಡು, ನೈಟ್ ಹೋಗ್ತೀಯ, ಇಲ್ಲೇ ಗುಂಡ್ಕ ನಮ್ಮರೇ ಸತ್ತಾರೆ ಊಟಕ್ಕೆ ಅಂತೇಳಿ ಇದೊಂದು ವಿಷಯ ಬಂತು. ಸುಮ್ನೆ ಯಾಕೆ ದಿವಸ ಓಡಾಡ್ತೀಯ ಅಂತ ಅಲ್ಲೇ ಹಟ್ಟಿ ಹೂಡಿಕೆ ಬಿಟ್ಟ. ಲಿಂಗಪ್ಪ ತಾತಾರ ಹೊಲ್ದಾಗನೇ ಹಟ್ಟಿ ಓಡ್ಕೊಂಡು ಕುಂತ್ಕೊಂಡು ಕೆಲವಾರು ದಿವಸ ಅವ್ರು ಚೆನ್ನಾಗಿ ಬೆಳೆದ್ರು ಅವರಲ್ಲಿ. ಆವಾಗ ಒಂದು ಟೈಮ್ ಇರೋಣ, ಒಂದೇ ಒಂದು ಟೈಮ್ ಇನ್ನು ಶಿವರಾತ್ರಿ ಹಬ್ಬ ಆಗಿಲ್ಲ,
ಆ ಸಂದರ್ಭದಾಗ ಬೆಳಿಗ್ಗೆ ಟೈಮ್ ಏನು ಮಾಡಿದ್ರು, ಈರಣ್ಣ ಕುರಿ ಹೊಡ್ಕೊಂಡು ಹಟ್ಟಿಗೆ ಹೋಗಪ್ಪ, ಏನೋ ಮಳೆ ಬರಂಗೈತೆ ಇದು, ಅವಾಗ ನೀನು ಹಟ್ಟಿಗೆ ಹೋಗ್ಬೇಕು ಅಂತ ಹೇಳಿದೆ. ನೀನು ಹೇಳಿದೆ ಬಂಗಿ ಸೊಪ್ಪು ಸೇದಿದ್ಯಾನ, ನಿನ್ಗೆ ಹತ್ತ ತಲೆ ಹತ್ತಾಗೈತೆ, ನೀನು ಬಿಡು. ಇನ್ನು ಹುಡುಗರಲ್ಲಿ ಇವರು ಇವ್ರು ಹುಡುಗ. ಅದಕ್ಕೆ ಇವಾಗ ಇನ್ನು ಶಿವರಾತ್ರಿ ಹಬ್ಬ ಆಗೈತೆ, ಈಗ ಇನ್ನು ಯುಗಾದಿ ಹಬ್ಬ ಆಗಿಲ್ಲ, ಮುಂಗಾರಿ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಮಳೆ ಬಿಡಜ ಅಂತ ಅವ್ರು ಲಿಂಗಪ್ಪ ತಾತವ್ರನ್ನ ಅಷ್ಟೊಂದು ಅವರು ಮಾಡ್ಬೇಕಾದಾಗ ಹಾತ್ ಬಿಡಪ್ಪ ಅಂತ ಸುಮ್ಕ ಆಗ್ಬಿಟ್ಟು ತಿರುಗಿ ಕುರಿ ಹೊಡ್ಕೊಂಡು ಇರ್ಬೋದು. ತಿರುಗಿ ಹೋಗ್ಬಿಟ್ಟು ಮಧ್ಯಾಹ್ನ ಟೈಮ್ ಕಲ್ತ್ಕೊಂಡ್ರು, ಕುರಿ ಕಡಿವಿ ಜ್ವಾಲೆ ಮರ ಕಡಿಬೇಕಂತ ಆ ಟೈಮ್ನಾಗ. ಈಗ ಹಟ್ಟಿಗೆ ಹೊಡಿಬೇಕಾಯ್ತಿರಣ್ಣ, ಎಂತಗೆ ಏನು ಅಂತ ಕೇಳಲ್ಲ ಕಣಪ್ಪ ನೀನು ಅಂದ. ಮಳೆ ಬರ್ಬೋದು, ಬಂದು ಬರ್ಲಿ ಹೇಳು. ಅದೇಂಗ್ ಬರುತ್ತೆ ಮಳೆ ಈ ಕಾಲದಲ್ಲಿ? ಈ ಕಾಲದಾಗ ಹೆಂಗ್ ಬರುತ್ತೆ, ಬಂದು ಬರ್ಲಿ ಹೇಳು, ಕುರಿ ನೆಂದ್ರೆ ಹೇಳು ಏನಾಗುತ್ತೆ ಅಂತ. ಈ ಹುಡುಗ ಚೆನ್ನಾಗಿ ಬಿರುಸಿನಲ್ಲಿ ಹುಡುಗರು. ಅವಾಗ ಆ ಮಾತಿಗೆ ಆತ ಹೇಳ ಸುಮ್ಕಾದು. ಅವಾಗ ಸಾಯಂಕಾಲ ಆಯ್ತು. ಸಾಯಂಕಾಲ ಬಾಕ್ದಂಗೆ ಹೊತ್ತು ಮುಳುಗ ಟೈಮ್ ಬಂತು. ಆ ಊಟ ಮಾಡಿದ್ರು, ಮಲಗೋ ಟೈಮ್ನಾಗ ಇಬ್ಬರು ಕುಂತ್ಕೊಂಡು ಯಾತಾದ್ರು ಮಾತಾಡೋರಂತೆ. ಯಾರು ವೀರಪ್ಪ ತಾತ, ಲಿಂಗಪ್ಪ ತಾತ. ಅಷ್ಟು ಹೊರಟ ಮಾತಾಡ್ರಿ, ಇಬ್ರು ಸಂಬಂಧ ಮಾತ್ರ ಚೆನ್ನಾಗಿತ್ತು. ಅವಾಗ ಚೆನ್ನಾಗಿ ಈರಣ್ಣ ನೀನ್ ಹೇಳಿದ ಮಾತು ಕೇಳೋದ ಕಾಣ, ಒಂದು ಆಟ ಮಾಡ್ತೀಯ. ಬೆಳಿಗ್ಗೆ ಒಂದ್ಸರಿ ಹೇಳಿದೆ, ಮಧ್ಯಾಹ್ನ ಒಂದ್ಸರಿ ಹೇಳಿದೆ, ಆ ಕುರಿ ಹೊಡ್ಕೊಂಡು ಹಟ್ಟಿಗೆ ಹೋಗಪ್ಪ, ಹಟ್ಟಕ್ಕೆ ಬಿಡ ಅಂತ ಹೇಳಿದ್ರೆ ನೀನು ಬಿಡಂಗಿಲ್ಲ ಅಂತ ಹೇಳಿ. ಈ ಕಾಲದಲ್ಲಿ ಎಲ್ಲಿ ಬರುತ್ತೆ ಮಳೆ ಅಂತ ಹೇಳಿ. ಅವಾಗ ಇವ್ರು ನೀನೆಲ್ಲ ಬಿಡು ಈ ಅಪ್ಪ ಯಾರು ಹೇಳ್ತಾನೆ ಅಂತ ಮನುಷ್ಯನಾಗೆ ಏನ್ ನಂದನೇ ನೀನು ಹೇಳು, ಗುಡುಗ್ಲು ಹೇಳು, ಮಳೆ ಬಂದು ಬರ್ಲಿ ಹೇಳು, ಏನಾಗತ್ತೆ ಅಂತ. ಬಿಡಪ್ಪ, ಯಾಕಂದ್ರೆ ನೀನು ಹೇಳಿ ಮಾತು ಕೇಳೋದೆ. ಆದ್ರೆ ಒಂದ್ ಮಾತು, ನೀನು ಈ ದಿವ್ನ ಮಂದಿ ಬಿಡ್ತೀಯಲ್ಲ, ಅಲ್ಲಿ ಬಿಡ್ಬೇಡ ಕುರಿನ. ನೀನು ಆ ಕಡೆ ವಂಗೆ ಗಿಡಗಳವಲ್ಲ, ಆ ಗದ್ದಿಗೆ ಬಿಡು, ಇಷ್ಟನ ಮಾಡಪ್ಪ ಅನ್ನತ್ತೆ. ಯಾಕೆ ಹಿಂಗ ಕಾಡ್ತಿದ್ದೆ ನೀನು ಅಂತೇಳಿ ಅವ ಕುರಿನ ಆ ವಂಗಿ ಗಿಡಗಳ ಮಗ್ಳಿಗೆ ಹೊಡೆದಂತೆ. ಹೌದು, ಯಾರು ವೀರಣ್ಣ ಅವರು ಲಿಂಗಪ್ಪ ತಾತನ ಹೇಳಿ ಬಲವಂತಕ್ಕೋಸ್ಕರನೇ ಅಲ್ಲಿ ಹೊಡೆದು. ಅವಾಗ ನಾನು ಹೊಡೆದಿದ್ದಂಗಾನೆ ಆಗ 12-1 ಗಂಟೆಗೆ ಸುಮಾರು ಚಂದ್ರ ಇತ್ತತೆ. ಚಂದ್ರಿಗೆ ಮುಚ್ಚಿಕೊಳ್ಳೋ ರೀತಿ ಮೋಡ ಆಗೈತೆ ಸುಮ್ಮನೆ. ಅವಾಗ ಲಿಂಗಪ್ಪ ತಾತರು ಕೂಗಿದ್ರು, ಈರಣ್ಣ ಮೋಡ ಆಗೈತೆ ನೋಡು, ಹುಷಾರಾಗಿದ್ದು, ಕಳ್ಳೆ ರಂಬೆ ಬರ್ತೀವಿ. ಅವಾಗ ಬೈಲು, ಸೀಮೆಜಲ್ಲಿ ಕಳ್ಳೆ ಇಲ್ಲ. ಈ ಜಾಲಿ ಕಳ್ಳೆನೇನೆ ಗಾಳಿ ಎದ್ದೆ ಬಂದ್ಬಿಡುವಂತೆ, ಹಳ್ಳೆ ಮೇಲೆ ಆರೆ ಅಡ್ಕೊಂಡು ಗಾಳಿ ಒತ್ತಡಕ್ಕೆ. ಅವಾಗ ಮನುಷ್ಯನ್ ಬಡಿಯವು. ಹೌದು, ಅಷ್ಟು ಆಗಿನ ಕಾಲ ಸೀಮೆಜಲ್ಲಿ ಕಳ್ಳೆ ಇಲ್ಲ. ಆ ಸಂದರ್ಭಕ್ಕೆ ಅವಾಗ ಹೇಳಿದ್ರು, ಆತ ಹೇಳಪ್ಪ ಅಂತ ಕೂಗಿದ್ರು. ಸುಮಾರಾಗಿ ಮೋಡ ಆಗ್ತದೆ. ಆಗ ಈಗ ಅನ್ನೋದಿಗೆ ಗುಡುಗು ಸಿಡ್ಲು ಸ್ಟಾರ್ಟ್ ಆಗ್ತದೆ. ಶೀಟ್ಲು. ಆವಾಗ ಏನಾಗಿತ್ತು ಆ ಸಂದರ್ಭದಲ್ಲಿ ಅಂದರೆ, ಒಂದು ಜಾಲಿ ಮರ 100 ಕುರಿ ಮರಿ ಸಾಕ ಬಂದು ದೊಡ್ಡ ಜಾಲಿ ಮರ ಇತ್ತಂತೆ. ಎಲ್ಲಿ ಆ ಲಿಂಗಪ್ಪ ತಾತ ಕೊಟ್ಟಿಗೆ ಪಕ್ಕದಾಗೆ. ಅಲ್ಲಿಗೆ ಕುರಿ ಮರಿಗಳನ್ನ ದಾರಿ ಮಾಡಿದ್ದ. ಆ ಮರಿಗೂಡು ಅಂತೀವಿ, ಮರಿಗೂಡು. ಆ ಮರಿಗೂಡು ಅನ್ನೋದಕ್ಕೆ ಅಲ್ಲಿ ತಂಗದಾಣ ಜಾಗ ಅದು. ಅವಾಗ ಸೊಪ್ಪು ಏನಾದ್ರು ತಂದು ಹಾಕಿದಾಗ ಕುರಿ ಹೊಡ್ಕೊಂಡು ಇವರು ಅಡಿಗೆ ಹೋಗೋದು. ಆ ಸ್ಥಳ ಇತ್ತು. ಅವಾಗ ಕುರಿ ಹೊಡ್ಕೊಂಡು ಆ ಕಡೆ ವಂಗೆ ಮರಕ್ಕೆ ಬಿಟ್ಟರು. ವಂಗೆ ಮರಕ್ಕೆ ಬಿಟ್ಟಿದಾಗ ಗುಡುಗು ಸಿಡ್ಲಿ ಅವು ಸ್ಟಾರ್ಟ್ ಆಯ್ತು. ಅವಾಗ ಒಂದೇ ಸರಿ ಈರಣ್ಣ ಅಂತ ಕೂಗಿದ್ರು ಇವರು ಲಿಂಗಪ್ಪ ತಾತ. ಅವಾಗ ಕೂಗಿದಂಗ ಎಂತ ಕೂಗಿದ. ಮತ್ತೆ ಗಾಳಿ ಬೀಸ್ತೈತಿ, ನೀವು ಕಳ್ಳೆ ರಂಬೆ ಬರ್ತವೆ, ವಂಗೆ ಗಿಡಕ್ಕೆ ಹೋಗ್ರಿ, ಕಳ್ಳೆ ರೆಂಬೆ ಬರ್ತವೆ ಅಂತೇಳಿ ಆಡು ಮಕ್ಕಳಲ್ಲಿ ಇದ್ರು. ಅವಾಗಿದ್ದಾಗ ಹೋಗಿ ಆಚರಣೆ ಹೇಳಿದ್ರು, ಕೂಗದೆ. ಅವಾಗ ಕೊಟ್ಟಿಗೆ ಕೇಳೋದು ಶಬ್ದ. ಇವಾಗ ನಂಗೆ ಫೋನ್ ಇಲ್ಲ, ಕೂಗ್ಲೇಬೇಕು. ಆ ಸಂದರ್ಭದಲ್ಲಿ ಕೂಗಿದಾಗ ಹೋಗಿ ವಂಗಿ ಗಿಡಕ್ಕೆ ಸೇರ್ಕೊಂಬರಿ ಗಾಡಿ ಗಾಳಿ ಸ್ಟಾರ್ಟ್ ಆಗೈತೆ. ಗಾಳಿ ದಾಡ್ಸಂಗೆ ಗುಡುಗು ಸಿಡ್ಲು ಮಳೆ, ಚಿಕ್ಕ ಮಳೆ ಅಂದ್ರೆ ಅಂತ ವಿಚಿತ್ರವಾಗಿ ಮಳೆ ಅಂತೆ ಅವ್ರಿಗೆ ಆ ಟೈಮ್ನಲ್ಲಿ. ಮಳೆಗಾಲದ ಅಲ್ಲದೇ ಟೈಮ್ನಲ್ಲಿ ಬಂದ್ಬಿಡ್ತು. ಮಳೆಗಾಲ ಅಲ್ಲ, ಆದ್ರೂ ಲಿಂಗಪ್ಪನವ್ರು ಹೇಳಿದ್ದು. ಅವಾಗ ನೀವು ಬಂದು ಆ ಗದ್ದೆ ಕಟ್ಟಾಗೆಲ್ಲ ನೀರು ಎಲ್ಲಿ ನೋಡಿದ್ರು ಕಳ್ಳೆ. ಅವಾಗ ವೀರಣ್ಣ ಎಲ್ಲಿದಾನೆ, ವಂಗೆ ಗಿಡದಾಗ ಅದಾನೆ. ಅವಾಗ ನೆನಪು ಬಂತು. ಅವಾಗ ತಾತ ಹೇಳಿದ ಮಾತು ನೆನಪಿಗೆ ಬಂತು. ಯಾಕೆಂದ್ರೆ ನೆನಪು ಬರೋದು ಬಡ್ಕೊಂತದಾರೆ. ಈ ಸೀಮೆ ಕಳ್ಳೆ ಬಂದ್ಬಿಟ್ಟು ಮೈ ಮೇಲೆ ಅದು ಬಿದ್ಬಿಟ್ಟತಿ, ಬೆನ್ನ ಮೇಲೆ ರಬ್ಸಿಕ್ ಬಂದು. ಅವಾಗ ಕುರಿ ಎಲ್ಲಿ ಹೋದ್ವು, ಎಲ್ಲಿ ಹೋದ್ವು, ಎಂಥ ಕೆಲಸ ಅದಾವ, ಅದ್ರ ಮಾತು ನಾ ಕೇಳಲಿಲ್ಲ.
ನನ್ನೇನು ಅಜ್ಞಾನಪ್ಪ ಅಂದ್ಕೊಂಡು ಆ ಅವಾಗ ಅಂದ್ಕೊಂಡು ಮನಸ್ಸಿನಲ್ಲಿ ಅಂದ್ಕೊಂಡು ಮೂಡಿತು. ಅವಾಗ ಅವ್ರು ಅವಾಗಷ್ಟು ಲಾಟಿ ನಿಂತಂತ ಅವ್ರಿಗೆ ಇಲ್ಲಿ ಡ್ಯಾಮ್ ಪಂಪ್ತಿ ಲಾಟಿ. ಅವಾಗ ಈರಣ್ಣ ಅಂತ ಕೂತ್ಕೊಂಡು ಬಂದು ಅವಾಗ ಲಾಟಿ ಹಿಡ್ಕೊಂಡು ಅದು ಎಲ್ಲೆಲ್ಲಿದ್ರು ಎಲ್ಲ, ಯಾಕಂದ್ರೆ ಗದ್ದೆಗಟ್ಟಾಗೆಲ್ಲ ನೀರೇ, ಸಾಕಷ್ಟು ನೀರು. ಅವಾಗ ನಾನು ಆ ನೀರು ನೋಡ್ಕೊಂಡು ಬೈಲ್ಗುಂಟ ಬಂದು ಈರಣ್ಣ ನೋಡಿದ್ರೆ ಎಲ್ಲೇ ಸುತ್ತು ಇದು ವಂಗೆ ಮರ ಸುತ್ತು ಕಳ್ಳೆ ಬಿದ್ಬಿಟ್ಟೆ. ಈರಣ್ಣ ತಾತ ಮೇಲಿದ್ದಾರೆ, ಒಳಗದಾವೆ ವಂಗೆ ಗಿಡದಾಗ. ಹಾ, ಆದ್ರೂ ಸನ್ನೆಗಳು ಹೋಗಿ ಮುರ್ಕೊಂಡದಾವೆ. ಮುರ್ಕೊಂಡಿದ್ದು ಸಹ ಅವಾಗ ಏನ್ ಮಾಡಿದ್ರೆ, ಅವಾಗಿನ ಏನ್ ಮಾಡ್ತೀವಿ, ಅವ್ರಿಗೆ ಮುಳ್ಳುಗ ಮದ್ದು ಅಭ್ಯಾಸ ಇತ್ತಂತೆ. ಯಾರಿಗೆ? ನಿಂಗಪ್ಪ ತಾತನಿಗೆ ವೈದ್ಯ ಪದ್ಧತಿ. ಅವಾಗಿನ ನೀರನ್ನ ಎತ್ತಿ ಹಿಡ್ಕೊಂಡು ಕರ್ಕೊಂಡು ಆ ಲಾಟಿಂದ ಎಲ್ಲದನ್ನ ಕರ್ಕೊಂಡು ಬಂದು ನಿಂಗಪ್ಪ ತಾತನ ಶೆಡ್ ಇರುತ್ತಲ್ಲ, ಪಟ್ಟಿಗೆ, ಆ ಪಟ್ಟಿಗೆ ತಕೋದಂತೆ. ಆ ಪಟ್ಟಿಗೆ ತಕೋದಾಗ ಈ ಮುಳ್ಳು ಬರೋವನ್ನೆಲ್ಲ ಕಿತ್ತಿದ್ದಾರೆ, ಉಪಚಾರ ಮಾಡಿದ್ರೆ ಎಲ್ಲ ಮಾಡಿದ್ದಾರೆ. ಅವಾಗ ಈರಪ್ಪನವ್ರಿಗೆ ಸ್ವಲ್ಪ ಯೋಚನೆ ಬಂತು. ಅವಾಗ ಮುಳ್ಳು ಮದ್ದು ಕೊಟ್ಟಂಗ ಅವ್ರಿಗೆ ವಾಸಿ ಆದ ನೋವು. ತತ ಕುರಿ ಏನಾದ್ರು ಕುರಿ ಏನಾಗ್ಲಿ, ಯಾವ್ದನ್ನ ಏನಾಗ್ಲಿ, ನೀ ಹೇಳ್ ಮತ್ತೆ ಕೇಳಲಿಲ್ಲ ಅಂತ ಬೆಳಿಗ್ಗೆ ಎದ್ದು ನೋಡ್ತಾರೆ. ಆ ಮಳೆ ರಬ್ಸಕ್ಕೂ ಗಾಳಿ ರಬ್ಸಕ್ಕೆ ಅಭ್ಯಾಸ ಇದ್ವಲ್ಲ ಕುರಿ, ಅದೇ ಜಾಗ ಅದು ಮರಿಗೂಡಿನ ಹತ್ರ ಓಡಿ ಬಂದು ಅದಕ್ಕೆ ಸಿಡ್ಲಾಡ್ಬಿಟ್ಟತೆ. ಮರಿಗೂಡಿಸಿ ಜಾಲಿ ಮರಕ್ಕೆ ಆ ಮೊದಲು ಗಾಳಿ ರಭಸಕ್ಕೆ ಅಭ್ಯಾಸ ಇದ್ದ ಸ್ಥಳಕ್ಕೆ ಏನ್ ಮಾಡ್ಬಿಟ್ಟು ಮರಿಗಳು ಹೋಗ್ಬಿಟ್ಟು, ಮರಿ ಕುರಿ ಹೋಗಿ ಯಾವಾಗ ಸಿಡ್ಲು ಹೊಡಿಬಿಟ್ಟು ಆ ರಂದೆ ಬಿದ್ದುಬಿಟ್ಟು ಕರಿಗಳು ಎಷ್ಟೋ ಒಂದು 10-15 ಸತ್ತೋಗಿದ್ ಬಂತು. ಅವಾಗ ಬೆಳಿಗ್ಗೆ ಬರ್ತೀವಿ, ಶೋಕ ಮಾಡ್ತದ, ಭಾಳ ಶೋಕ. ನೀನ್ ಮಾತು ಕಟ್ಟಿ ಹೇಳಿದ್ರೆ ಮಾತು ಕೇಳಲಿಲ್ಲ ನಾನು. ಕುರಿ ಅವತ್ ಕುರಿನೇ ಜೀವ, ನಮ್ಮ ಜೀವ ಆಧಾರವೇ. ಎಂತ ಕೆಲಸ ಆಯ್ತು ಅಂದ್ರೆ ಹೊತ್ಕೊಂಡು ಕೂತಿರೋದಂತೆ ವೀರಣ್ಣವರು. ಯಾತ್ರ ದಾಸ ಈಗ ನಿಂಗಪ್ಪತ್ತಾಗೆ ತಾತ ಗುರು ಅಮ್ಮಂಗಿಲ್ಲ ಅವಾಗ ತಾತ. ಹಿಂಗೆ ಸ್ಟಾರ್ಟ್ ಆತ ಅವ್ರಿಬ್ರು ಸ್ನೇಹ ಅಲ್ಲೇ ಆತ. ಆಮೇಲೆ ಈಗ ಬಾಳ ಬಿಟ್ಟು ಹಿಂಗೆ 1 ವಾರ 15 ದಿವಸ ಕಟ್ಲೆ ಕೈ ನೋವು, ಕಾಲು ನೋವು, ತಲೆ ಇರುತ್ತಲ್ಲ. ಕುರಿ ನೋಡ್ರಿ, ಕುರಿ ಎಲ್ಲಾನು ದಿಕ್ಕಪಾರಾಗಿದೆ, ಬೆಳಿಗ್ಗೆಲ್ಲ ನೋವು. ತಾತನೇ ಉಪಚಾರ ಮಾಡೋದು, ಔಷಧಿ ಕೊಡೋದು ಸ್ಟಾರ್ಟ್ ಮಾಡ್ಕೊಂಡು ಔಷಧಿ ಕೊಟ್ಟು ಮೇಲ ಸ್ವಲ್ಪ ಕೆಲವಾರು ದಿನ ಅಂದ್ರೆ 1 ವಾರ 15 ದಿವಸ ಮೇಲೆ ಆಯ್ತು. ಸರಿ ತಾತ, ನಿನ್ನಿಗೆ ಈ ಮಳೆ ಬರುತ್ತೆ, ಈ ಥರ ಆಗತ್ತೆ ಮತ್ತೆಲ್ಲ ಗೊತ್ತಿತ್ತಲ್ಲ, ನಾನು ಹೇಳಿ ಕೇಳಲಿಲ್ಲ. ಅದು ನಿನ್ಗೆ ಹೆಂಗ್ ಗೊತ್ತಾಯ್ತು? ಅದ್ರ ಬಗ್ಗೆ ನನಗೆ ಹೇಳು, ತೋರಿಸ್ಕೊಡು ಅನ್ನೋ ಪ್ರಶ್ನೆ ಇವ್ರು ಆಟ ಹಿಡಿದ್ರು. ಪ್ರಶ್ನೆ ಇದು ನೋಡು, ಇದು ಹದ್ದಾಗಿ ಬರೋ ಕಾರಣ ಇದೇ ಕಾರಣ, ಮೂಲ. ಈಗ ನಮ್ಗೆ ಈಗೆಲ್ಲ ಹವಾಮಾನ ಇಲಾಖೆ ಅವು ಇವು ಹೇಳಿದ್ರೆ ಸರಿಯಾಗಿ ಮಳೆ ಬರಲ್ಲ. ಇವತ್ ಮಳೆ ಬರುತ್ತ ಅಂದ್ರೆ ಮಳೆ ಬರಲ್ಲ ಅಂತ ಒಂದು ಟೈಮ್ ನಲ್ಲಿ ತಾತನವ್ರು ಇಂಥ ದಿನನೇ ಮಳೆ ಬರುತ್ತೆ ಕಣಪ್ಪ, ಇಂಥ ದಿನ ಮಳೆ ಬರುತ್ತೆ ಕಣ ಅಂತ 3 ದಿನದಿಂದ ಹೇಳಿದ್ದಾರೆ. ನಿನಗೆ ಹೆಂಗ್ ಬಂತು ಇದು, ಈ ಶಕ್ತಿ ಎಲ್ಲಿ ಬಂತು ಅನ್ನೋದು ವೀರಣ್ಣಗೆ ಬಂದು ಹುಟ್ಟಿತು. ಅದನ್ನ ಪ್ರಶ್ನೆ ಮಾಡಿ ಯಾರು ನಿಂಗಪ್ಪ ತಾತನ ಹತ್ರ ಪ್ರಶ್ನೆ ಮಾಡಿದೆ. ಸರಿ. ಅವಾಗ ನಿಂಗಪ್ಪ ತಾತ ಹೇಳ್ತಾರಪ್ಪ, ಸುಲಭವಾಗಿ ಬರೋದಲ್ಲ ಅದು, ನೀನು ಅದು ಒಂದು ವಿದ್ಯೆನೆ. ಗುರು ಏನ್ ಹೇಳಿರ್ತಾನೋ ಗುರು ಪ್ರಕಾರ ನಡೆದ್ರೆ ನಿನ್ನಿಗೆ ಆ ಬರಕ ವಿದ್ಯೆ ಸಾಧ್ಯತೆ ಉಂಟು. ಗುರು ಅನ್ನೋ ತಲೆ ಕೂತು ಯಾರಿಗೆ? ವೀರಪ್ಪ ತಾತಗೆ. ಅವಾಗ ಮತ್ತೆ ನಾನು ಹೆಂಗ್ ಮಾಡ್ಬೇಕು ಈಗ ಮುಂದೆ? ನೀನು ನಾವು ಗುರುವಿನಿಂದ ಉಪದೇಶವನ್ನು ಪಡ್ಕೋಬೇಕು. ನಾ ಸುಲಭವಾಗಿ ಹೇಳೋಣಲ್ಲ ಆ ವಿಷಯ. ಗುರು ವಿದ್ಯೆ ಅಂದ್ರೆ ನಾನೇ ಗುರು ಅಂತ ಹೇಳಂಗಿಲ್ಲ. ಗುರು ಉಪದೇಶವನ್ನು ತಕೊಂಡಾಗ ಅವಾಗ ನೀನು ಗುರು ಹೇಳ್ದಂಗೆ ಬಂದು ಸಾಧನೆ ಮಾಡಿದ್ರೆ ಮಾತ್ರ ಬಿಡ್ತಾನೆ. ಗುರುವಿನ ಗುಲಾಮನಾಗುವ ತನಕ ಆತೇಳಿ ಈಗೆಲ್ಲ ಕೈ ಹಿಡ್ಕೊಂಡು ಕೇಳ್ತೀನಿ ಅಂತೇಳಿ ಅದಕ್ಕೆ ಹೇಳ್ತಾರೆ ನಮ್ಮ ಆಧ್ಯಾತ್ಮಿಕ ತನು ಮನ ಧನ ಅವೆಲ್ಲ ಗುರುವಿಗೆ ನಿಂದೆ ಕಣಪ್ಪ ಅಂತ ಅರ್ಪಿಸ್ಬೇಕಂತೆ. ಸರ್ವವನ್ನು ಸಮನಾಗಿ ನಿಂದೆ ಅರ್ಪಿಸ್ಬೋದು ಅಂತ ಹೇಳಿ ಫಸ್ಟ್ ಹೇಳಿದ್ರು. ಅವಾಗ ಆತಪ್ಪ ಎಲ್ಲ ನಿಂದೆ ಅಂತ ಹೇಳಿ ಅರ್ಪಿಸಿದ. ಆ ಕಾಲದಲ್ಲಿ ಅವತ್ತಿನಿಂದ ಅವ್ರು ಗುರು ಶಿಷ್ಯರು ಹೆಂಗಾದ್ರೆ ಅವ್ರಿಗೆ ಒಂದು ಕಾಲದಲ್ಲಿ ದೀಕ್ಷೆಯನ್ನು ಮಾಡಿದ್ರು. ಯಾರಿಗೆ? ನಿಂಗಪ್ಪ ತಾತ ವೀರಪ್ಪ ತಾತನಿಗೆ ಒಂದು ಕಾಲ ಅಂದ್ರೆ ಅವರು ದಿನ ಅವ್ರ ಗುರುಗಳು ಯಾವ ಕಾಲದಲ್ಲಿ ಇವ್ರಿಗೆ ಮಾಡ್ಬೇಕಂದ್ರೆ ಆ ಟೈಮ್ ನೋಡಿ ದೀಕ್ಷೆ ಮಾಡಿ. ದೀಕ್ಷೆ ಮಾಡ್ಬೇಕಾದ್ರೆ ಹೇಳ್ತಾರೆ, ನೋಡಪ್ಪ ಗುರುವಿಗೆ ಎದುರಿಗೆ ಏನು ಮಾತಾಡಂಗಿಲ್ಲ. ತನು ಮನಸ್ಸು ಧನ ಅವೆಲ್ಲ ಗುರುವಿಗೆ ನಾವು ಸಕಾಲವನ್ನು ಅರ್ಪಿಸ್ಬೇಕು. ಅರ್ಪಿಸಿದಾಗ ಮಾತ್ರ ನಾವು ಹೇಳಕ್ ಸಾಧ್ಯತೆ. ಹಂಗೆ ಅವರು ಗುರು ಶಿಷ್ಯರು ಆದ್ರು. ಸರಿ. ಹಂಗಾದ್ಮೇಲೆ ಮುಂದಿನ ಯಾವ ರೀತಿ ಸಾಧನೆ ಮಾಡುವಾಗ ಗುರು
ಅವಾಗ ಜಾಸ್ತಿ ಆಯ್ತು, ಅದನ್ನ ಹಿಡಿಬೇಕು ಮಾಡ್ಬೇಕು ನಾನು ಅನ್ನೋ ಒಂದು ಕುತೂಹಲ ಬಂದ್ಬಿಡ್ತು, ಇವ್ರಿಗೆ ಹಠ ಬಂದ್ಬಿಡ್ತು. ಇದ್ರಲ್ಲಿ ಇಂಥ ಶಕ್ತಿ ಇದೆಯಾ? ಮತ್ತೆ ಏನ್ ಮಾಡ್ಬೇಕು, ನೀನು ಗುರು ಸೇವೆ ಮಾಡ್ಬೇಕಪ್ಪ ಫಸ್ಟ್. ಮತ್ತೆ ಗುರು ಸೇವೆ ಮಾಡ್ಬೇಕು, ದಿನಾದೂನು ಬೆಳಿಗ್ಗೆ 3 ಗಂಟೆ ಸಮಯಕ್ಕೆ ನೀರು ತರಬೇಕು. ಗುರು ಒಂದು ಅರಿವೆ ಒಯ್ಬೇಕು, ಇನ್ನೊಂದು ಅರಿವೆ ಇಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಡ್ಬೇಕು, ಮುಂಚೆ ಎದ್ದಾಡ್ಬೇಕು. ಇಷ್ಟೆಲ್ಲ ಫಸ್ಟ್ ಮಾಡ್ತಿರ್ಬೇಕಪ್ಪ ನೀನು ಅಂತ ಹೇಳಿ ಅವಾಗ ಆ ಅಭ್ಯಾಸ ಮಾಡಿದ್ರು. ಅವಾಗ ಈ ಸೈಡೆ ಇಟ್ಕೊಂಡು ಎಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಲಂಗೋಟಿ ಇಟ್ಕೊಂಡವಪ್ಪ. ಲಂಗೋಟಿ ಅಂತ ಇತ್ತಾಗ ಇದು ಹುಡುವರ್ಷಿನ. ಅವಾಗ ಯಾಕಂದ್ರೆ ಕುರಿ ಓಸ್ ನೋಡ್ಕೊಂಡು ಆರೈಕೆ ಮೊದ್ ಮಾಡ್ದೆ ಎಲ್ಲಿ ಅನ್ನೋದು ಆ ಚಿಕ್ಕದಾಗ ಕೆಂಪ್ತೀವಿ. ಆ ಚಿಕ್ಕದಕ್ಕೆ ಒಂದಿನೊಂದು ಬಟ್ಟೆ ಇಟ್ಕೊಂಡು ಹೋಗೋದು, ಒಂದು ಮುಳುಗೋದು, ಆ ಬಟ್ಟೆ ಇಕ್ಕೊಂಬೋದು, ಈ ಬಟ್ಟೆ ಅದಕ್ಕೆ ಇಕ್ಕೊಂಬೋದು. ಈ ರೀತಿ ಮಾಡಿ ಆಮೇಲೆ ಗುರುವಿಗೆ ನೀರು ತಂದು ಒಯ್ದ್ಮೇಲೆ ಇವು ಸ್ನಾನ ಮಾಡ್ಕೊಂಡು ಗುರುವು ಏನ್ ಹೇಳ್ಕೊಟ್ಟಿದ್ದು ಅದು ನಂಗೆ ಇವರು ಕುರಿಯೇಟೆಗೆ ಕುಂತ್ಕೊಂಡು ಗುರು ಧ್ಯಾನ ಮಾಡ್ಕೊಂಡು ಕುರಿ ಸೇವೆ ಮಾಡ್ಕೊಂಡು ಆ ಕುರಿನ ತಿರ್ಗ ಬೆಳಿಗ್ಗೆ ಅದೇ ಪ್ರಕಾರ ಸಾಕಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಆದ್ರಿಂದ ಅವ್ರನ್ನ ನಾವೇನಂತೀವಿ ಕಾಯಕ ಯೋಗಿ. ಕಾಯಕ ಯೋಗಿ ಅವರು, ಕಾಯಕ ಯೋಗಿ ಯಾವತ್ತೂ ಕಾಯಕ ಯೋಗಿನೇ ಅವ್ರು ಬಿಟ್ಟಿಲ್ಲ. ಆ ಸಂದರ್ಭದಲ್ಲಿ ಕುರಿ ಹೋಗ್ತಾ 30 ಕುರಿ ಇದ್ವು. ಹೆಚ್ಚಿಗೆ ಅವ್ರ ಮಧ್ಯ 300 ಕುರಿ ಆದ್ವಂತೆ. ಕಾಯಕದಲ್ಲಿ ನಿಷ್ಠೆ ಬಂತಲ್ಲ, ಗುರುವಿನ ಮಾತು ಪಾಲಿಸಿದ್ರಲ್ಲ. ಅವಾಗ ಕುರಿ ಕಾಯದೆ ಕಡಿಮೆ ಆಗ್ಬಿಡ್ತು. ಅವ್ರು ಕುರಿ ಯಾವಾಗ ಗುರಿ ಧ್ಯಾನ ಮಾಡಕ್ ನಿಂತ್ಕೊಂಡ್ರು. ಹುಣಸೆ ಇವು ಜಾಲಿ ಮರ ಕಡಿಬೇಕಾದಾಗ ಗುರುವಿನ ಧ್ಯಾನ ಮಾಡ್ಕ ಅದು ಹೋಗ್ತಿದ್ದಂಗೆ ಗುರಿ ಧ್ಯಾನ ಮಾಡೋದಂತೆ ಕಂಡಿಸ್ಕೊಂಡು ಧ್ಯಾನ ಕುತ್ಕೊಂಡು ಇದು ಕೊನೆಯೆಲ್ಲ ಉಳಿದಿರೋವಂತೆ. ಜಾಲಿ ಕೊನೆ ಕಡಿಯೋದೇ ಬೇಡ, ಗುರುಗಳು ಕರುಣೆ. ಹೆಂಗಪ್ಪ ತದ ಹಿಂಗ್ ಕುಂತ್ಕೊಂಡಿದ್ದೆ ಉದಿ ಬಿಟ್ಟು ಅಂತ ಅವ್ರ ಗುರುಗಳಿಗೆ ಹೇಳೋದು. ಅವಾಗ ಗುರುಗಳಿಗೆ ಇವ್ನು ಸಾಧನೆ ಮಾಡ್ತದಾನೆ ಅನ್ನೋದು ಅವ್ರಿಗೂ ಮನದಟ್ಟ. ನೀನು ಸಾಧನೆ ಮಾಡ್ತಿದ್ದಿ ಕಣಪ್ಪ, ಯಾಕಂದ್ರೆ ನಿನ್ನ ಕೆಲಸ ಗುರುವೇ ಮಾಡ್ತಾನೆ. ಹೌದೌದೌದು, ನಿನ್ ಸೇವೆ ನೀನ್ ಮಾಡು ಅನ್ನೋ ರೂಪಕ್ಕೆ ಹಠ ಬಂದ್ಬಿಡ್ತು. ಗುರುವಿನ ಆಶೀರ್ವಾದ ಚೆನ್ನಾಗಾಗ್ತದೆ. ಗುರು ಮತ್ತೆ ಅವಾಗ ರಿಪೀಟ್ ಆಗ್ತಾನೆ ಮನುಷ್ಯ. ಈ ವಜ್ಜಿನಲ್ಲಿ ಇದ್ದ ಶಕ್ತಿ ಇರುವತ್ತಿಗೆ ಕುರಿ ಸುಂಕ ನಿಂತಿದ್ರು ಸಾಕ, ಕುರಿನೇ ಗೊತ್ತಿರ್ಲಿಲ್ಲ ಅನ್ನೋ ಭಾವನೆ. ಇವ್ರು ಎಂಥವ್ರು, ಇವ್ರು ಜನಗೆ ಇರ್ಬೋದು ಅನ್ನೋ ಕುತೂಹಲ ಜಾಸ್ತಿ ಆಗ್ಬಿಡ್ತು. ಯಾರು ಈರಣ್ಣಗೆ ಲಿಂಗಪ್ಪ ಆದ್ನಲ್ಲಿ. ಅವ್ ಯಾವತ್ತೂ ಗುರು ಸ್ಮರಣೆ ಮಾಡಿ ಅವನಿಗೆ 25 ವರ್ಷನ ಕಳು ಮಾಡ್ಕೊಂಡ್ 25 ವರ್ಷ ಕೂಡ ಗುರುಗಳು ಸೇವೆ ಮಾಡ್ಕೊಂಡು ಕುರಿ ಸೇವೆ ಮಾಡ್ಕೊಂಡು ಅಲ್ಲಿಗೆ ಕುರಿಗೆ. ಆಮೇಲೆ ಒಂದ್ಸಾರಿ ಊರಿನ ಅಡಿಗೆನಳ್ಳಿ ಗಡ್ಡೆಗೆ ಇದೇ ಅವನ ಗೊಲ್ಲರನ್ನು ಬಂದ್ಬಿಟ್ಟು ನಮ್ಮ ಅಡವಿ ಎಲ್ಲ ಕುರಿ ಎಷ್ಟೊಂದು ಅಬಿಬಿಟ್ಟು ಅವನ್ ಏನಾದ್ರು ಮಾಡಿ ನಾವು ಓಡಿಸ್ಬೇಕು ಅವನ್ನ ಅನ್ನೋ ರೂಪಕ್ಕೆ ಊರಿನವ್ರಿಗೆ ಪುಂಡ ಪೋಖರಿ ಅಂತ ಇರ್ತಾರೆ. ಅವ ಮರಿಗೆ ಕುರಿ ಒಂದು ಕೊಡ್ತೀವಪ್ಪ, ಅಟ್ಟಿಗೊಂದು ಮರಿ ಕೊಡ್ತೀವಿ, ಏನಾದ್ರೂ ಅವನ ಗೊಲ್ಲರನ್ನ ಓಡಿಸ್ಕೊಡ್ರಿ ನಮ್ಮ ಅಡವಿ ಬಿಟ್ಟು ನಮಗೆ ಮೇವು ಸಾದ್ ಬರುತ್ತೆ ಅಂತ ಕುರಿಯಲ್ಲ ಅವತ್ತು ಮಾತಾಡಿರ್ತಾರೆ. ಆ ಮಾತಾಡಿದಾಗ ಮಾತಾಡಿದ್ ಯಾರಿಗೆ ಗೊತ್ತೈತೆ? ವೀರಪ್ಪ ತಾತ ಗುರುಗಳಿಗೆ ಗೊತ್ತಾಯ್ತ, ಲಿಂಗಪ್ಪನವ್ರಿಗೆ. ಲಿಂಗಪ್ಪ ತಾತಾರೆ ಅವ್ರು ಒಟ್ಟು ಬಂದಾನೆ ಓಡ್ಸಕ್ಕೆ ಬಂದ ಗೊಲ್ಲರನ್ನ ಅಮ್ಮದು ಕುರಿ ಎಲ್ಲದಾವೆ ಅಲ್ಲೇ ದಾರಿಯಾಗದಾವೆ. ಅವನಿಗೆ ಓಡಿಸ್ಬೇಕಂತಂದ್ರ ಅವನಿಗೆ ಏನ್ ಕಾಣ್ತದ? ಕುರಿ ಬೇರೆ ಕಡೆ ಕಾಣ್ತದವೆ, ಬೇರೆ ದಿಕ್ಕಿನಲ್ಲಿ. ಸುಮ್ ಹೋಗ್ತಾ ಹೋದ ಅವನು ಮುಂದೆ ಕುರಿ ಈರಪ್ಪ ಹೋದಂಗೆ ಕಾಣೋದಂತೆ ಆತನಿಗೆ. ಅವನೇನ್ ನಿಂದನೆ ಮಾಡಿದ್ನಲ್ಲ ಆತನಿಗೆ ಕುರಿ ಹೊಡ್ಕೊಂಡು ಹೋಗ್ತದಾರೆ ಎಲ್ಗೋ. ನನ್ಗೆ ಅವನು ಯೋಚನೆ ಮಾಡೋಣಂತೆ. ಅದೇ ಇವನು ನಾನು ಇವನಿಗೆ ಹೆಂಗ್ ಗೊತ್ತಾದ ಈರನಿಗೆ ಗೊಲ್ಲರನಿಗೆ ನೋಡ್ ನಾನು ಹೋಗ್ದಂಗೆಲ್ಲ ಹೋಗ್ತದ ಕುರಿ ಹೋಗ್ತದವಲ್ಲ ಅಂದ್ಕೊಂಡು ಅಮ್ಮದ್ರಾಗ 4 ಗಂಟೆ ಅದು ವಾಟ್ ವಾಲಿತ್ತು ಅಂತ. ಅವಾಗ ವಾಟ್ ವಾಲಿ ತೊಂಬರಂತೆ ಒತ್ತು ಈ ಕಟ್ಟಿದಾಗ ವಾಟ್ ವಾಲಿತ್ತು. ಆ ವಾಟ್ ವಾಲಿದ್ದು ಅದೇ ವಾಪಸ್ ಬಂದು ಅವಾಗ ಅದೇ ಕುರಿ ಕಾರ್ಯ ಬಂದಿ ಅಂದ್ರೆ ಬೇರೆ ದಿನಿಗೆ ಬಂದು. ಆವಾಗ ಲಿಂಗಪ್ಪ ತಾತ ಸಾಯಂಕಾಲಕ್ಕೆ ಬಂದಾಗ ಏನ್ ಹೇಳಿದ್ರು ಗೊತ್ತಾ? ಒಬ್ರು ಯಾರು ಹಿಂಗ್ ಬಂದಿದ್ ಕಣ, ಅವ್ನ ದಾರಿ ತಪ್ಪಿಸ್ಬಿಟ್ಟೆ ನಾನು ಅಂತ ಹೇಳ ಲಿಂಗಪ್ಪ ತಾತ ವೀರಪ್ಪನವ್ರಿಗೆ. ಅವಾಗ ಅದು ಎಷ್ಟು ಸಂತೋಷ ದುಃಖ ಅಂದ್ರೆ ಅಷ್ಟು ದುಃಖ ಬರುತ್ತೆ. ಯಾಕಂದ್ರೆ ಗುರು ಅನ್ನೋದಕ್ಕೆ ಕಾಯಕದ ಗುರುವಿನ ಸೇವೆ ಮಾಡೋದಕ್ಕಾಗಿ ಗುರು ನನ್ ಕಾದ್ರು ಈ ಪ್ರಪಂಚ ಭವ ಬಂದ ಅನ್ನೋದಕ್ಕೆ ಅವಾಗ ನನ್ಗೆ ಎಷ್ಟು ಗುರು ಮಾಯೆ ಆಯ್ತಲ್ಲ ಅಂತೇಳಿ ಅದನ್ನೇ ಒಂದು ರೀತಿ ಸಂತೋಷ. ಅವಾಗ ಇನ್ನೂ ಹೆಚ್ಚಾದಷ್ಟು ಗುರು ಸೇವೆ ಮಾಡೋದು. ಎಲ್ಲಿ ಗುರು ಸೇವೆ ಗುರು ಧ್ಯಾನ. ಅವಾಗೆಲ್ಲ ಗುಡಿಸೆಗಿಡ್ದಾಗೋ ಕಾರ್ಯಗಿಡ್ದಾಗೋ ಕೆಲವಾರು ಏನು ಗುಂಪಿರು ಎಲ್ಲಿ ಕುರಿ ಕಾಯಕ ಹೋಗ್ತಿದ್ರು ಗುರು ಧ್ಯಾನ ಅದ್ರೊಳಗೆ ಸೇರ್ಕೊಂಡು ಗುರಿ ಸ್ಮರಣೆ ಮಾಡೋದು. ಆ ಕುರಿನ ಕಂಪ್ಲೀಟ್ ತಾಡನೆ ಕಾಯವಂತೆ. ಇವರು ಒಳಗೆ ಇಲ್ಲಿ ಮಧ್ಯದಾಗಿದ್ದಾಗ ಗುರು ಕಂಪ್ಲೀಟ್ ತಾಳ ಬಂದ್ರೆ ಅವಾಗ ಸ್ವಲ್ಪ ಬೆದರಿಕೆ ಬರುವಂತ ದುಡ್ಗಾಕವಂತೆ ಅದೇನೆ. ಆವಾಗ ಇದ್ರಲ್ಲಿ ನೋಡಿ ಕುರಿ ಎಷ್ಟು ಇಲ್ಲೇ ಇದನ್ನ ನಾನು ಎಷ್ಟು ಚೆನ್ನಾಗಿ ಮೇಳೋದು ಕುರಿ
ದುಂಡು ಇಲ್ಲೇ ಅಂತೇಳಿ ತಿರುಗಿ ಅದೇ ಯೋಚನೆ ಮಾಡ್ಕೊಬರೋಣ ಮಾಡ್ಕೊಂತ ಅಚ್ಚಿತಾಗ ಬಂದಂಗೆ ನಿಂಗಪ್ಪ ಹ್ಞೂನಪ್ಪ ಅವನ ಸೇವೆ ನೀನು ಮಾಡಿದ್ರೆ ನೀನು ಸೇವೆ ಅವ್ನು ಮಾಡಿದ್ರೆ ನೀನ್ ಎಷ್ಟು ಓದಿದ್ಯಾ ಅಷ್ಟು ನಿನಗೆ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಅಷ್ಟು ಸಂತೋಷ ಬಂತು. ಅದು ಈಗೆಲ್ಲ ಗುರುಗಳ ಪ್ರಕಾರ ನಡೀತಿತ್ತು, ಗುರುಗಳು ಕರುಣೆ ಆಯ್ತು. ಆ ಗುರುಗಳು ಎಷ್ಟು ಕಾಲ ಅವ್ರ ಜೊತೆಗಿದ್ರು? ಗುರುಗಳು ಕೊನೆಯವ್ರಿಗಿದ್ರ? ಇವ್ರಿಗೆ 25ನೇ ವರ್ಷ. ಅವಾಗ ಕೊನೆ ಶಾರ್ಟ್ ಇದೆ ಅದು ಲಿಂಗಪ್ಪ ತಾತದು. ನೋಡಪ್ಪ ಇನ್ ಮುಂದೆ ನೀನು ಎಲ್ಲ ವಿಷಯನೂ ಹೇಳಿದೀನಿ, ನಾನು ಹೋಗ್ತೀನಿ, ಈ ಕಾಯಿ ಬಿಡ್ತೀನಿ ನಿನ್ಗೆ ಮೇವು ನೀರಿಗೆ ಹೋಗ್ಬೇಕಾಗ ಪ್ರತಿಯೊಬ್ಬರು ಕುರಿ ನೀರಿಗೆ ಮೇವು ನೀರಿಗೆ ಹೋಗ್ತಾಗಳು. ಆ ಮೇವು ನೀರಿಗೆ ನಾವು ಹೋಗ್ತೀಯಾ ಈ ಸರಿ, ನಾನು ನಿನ್ಗೆಲ್ಲ ಹೇಳಿದ್ನಿ, ನೀನು ಹೇಳೋದು ಬೇಕಾಗಿಲ್ಲ, ನಾನು ಶರೀರ ಬಿಡ್ತೀನಿ ನಾವು ಉದ್ದೇಶ ಗುರು. ಶರೀರ ಬಿಡ್ತೀನಿ. ಆತಪ್ಪ ಇಲ್ಲ ತಾತ ನಾನು ಮಠ ಕಟ್ಬೇಕಂತ ಇದ್ದೀನಿ ನಿಂದು. ಯಾಕಂದ್ರೆ ನಾನೊಬ್ಬ ಅಜ್ಞಾನದಲ್ಲಿ ಇದ್ದೆ, ನನಗೆ ಅಷ್ಟೊಂದು ಜ್ಞಾನ ಕೊಟ್ಟಿದ್ಯಾ. ಅಜ್ಞಾನದಲ್ಲಿದ್ದೆ, ನನ್ನನ್ನು ಸುಜ್ಞಾನ ಮೂರ್ತಿ ಮಾಡಿದ್ಯಾ. ಎಲ್ಲೋ ಒಂದು ಪೊಟಗಲ್ಲಾಗಿದ್ದೆ ಅಂತದ್ನ ಮಾಡಿ ಒಂದು ಕೆಲಸಕ್ಕೆ ಬರೋ ರೀತಿ ಮಾಡಿದ್ಯಾ, ಮೂರ್ತಿ ಮಾಡಿದ. ನಾನು ನಿಂದ ಒಂದು ಮಠ ಕಟ್ಬೇಕು ಅಂತ, ನೀನೇ ದೈವ ಗುರು ಎಲ್ಲ ಅಂತ ಹೇಳಿ ಅವಾಗ ಅವ್ರು ಹೇಳಿದಂತೆಪ್ಪ ನನಗೆ ಇನ್ನೊಂದು ಜನ್ಮ ಅನ್ನೋದೈತೆ ಅಂತ ಬರಬೇಕು. ಈ ನನ್ನ ಇಲ್ಲಿ ಮಠ ಕಟ್ಟಿದ ಈ ಸ್ಥಳದಲ್ಲಿ ಇರಲ್ಲ, ಈ ಜಮೀನೇನೇ ಮಾರ್ಕೊಂಡು ಅಂತ ಬಿಡ್ತಾ ಇದ್ರಿ. ಅದೇ ನಿಂಗಪ್ಪ ತಾತ ಹೇಳಿಕೆ ಇದು. ಇಲ್ಲಿ ಬರ್ತಿರೋದು ನೀನು ಮಠ ಕಟ್ಟಿದ ಉಳಿಯಲ್ಲ, ಈ ಜಮೀನೇ ಮಾರ್ತಾರ ಅವ್ರು ಅಂತಾರೆ, ಇಲ್ಲಿ ಹುಟ್ಟುತ್ತಾರೆ. ನೀನ್ ಎಲ್ಲಾ ವಿಧವಾಗಿ ಹೇಳಿದ್ನಲ್ಲ ನಿನಗೆ, ನೀನು ಹೋಗು ಮದುವೆ ನಾನು ಸ್ಮರಣೆ ಮಾಡ್ಸಾಕ್ ನಾನು ಇರ್ತೀನಿ, ನೀನ್ ಮದುವೆ ಮಾಡ್ಕ್ಯಾ, ಅಕ್ಕನ ಮಗಳು ಇರ್ತಿ ನೀನ್ ಮದುವೆ ಮಾಡ್ಕ್ಯಾ ಅಂತ ಹೇಳಿ ಅವಾಗ ಮದುವೆ ಮಾಡ್ಕ್ಯಾ ಅಮ್ಮಕ್ಕೆ. ಅವಾಗ ಒಂದು ಉದ್ದೇಶ ಹೇಳ್ತಾರೆ, ನನ್ ಮದುವೆ ಇಷ್ಟೊಂದೆಲ್ಲ ನೋಡಿದ್ಮೇಲೆ ಆಧ್ಯಾತ್ಮಿಕ ಇನ್ಯಾಕ್ ಬೇಕು ಅನ್ನೋ ರೂಪ ಸಂಸಾರ ಬೇಕು ಅಂತ ಹೇಳಿದಾಗ ಅವಾಗ ಹೇಳಿದಾಗ, ಇವಾಗ ನೀನ್ ಕುರಿ ಕಾಸ್ಕೊಂಡು ಹೋಗ್ತೀಯಾ, ಸಾಯಂಕಾಲ ಮನೆಗೆ ಹೋಗ್ತೀಯಾ, ಮನೆಗೆ ಅಕ್ಕಿ ನೋಡ್ತೀಯ, ರಾಗಿ ನೋಡ್ತೀಯ, ನೀರು ನೋಡ್ತೀಯ, ಯಾವ್ದಿರಲ್ಲ. ಅವಾಗ ಅಡಿಗೆ ಕುರಿಗಿಡುತ್ತೆ, ಸ್ವಾರಾಗಿತ್ತೆ, ಇರ್ತವೆ, ಇವೆಲ್ಲ ನಿನಗೆ ನೋವಾಗುತ್ತೆ ಅವಾಗ. ಹೌದು, ಅದಕ್ಕೆ ಒಂದು ಹೆಣ್ಣು ಅನ್ನೋದಿದ್ರೆ ಅವೆಲ್ಲ ರಕ್ಷಣೆ ಮಾಡ್ಕೊಂತಾಳೆ. ನೀನು ಬಂದೇಟಿ ತಕ್ಷಣ ಊಟಕ್ಕೆ ನೀರಿಗೆ ಕೊಡ್ತಾಳೆ, ಅವ ನಿನಗೆ ಮುಂದಿನ ಅನುಕೂಲ ಆಗುತ್ತೆ, ಅದರಿಂದ ಸಾಧನೆ ಮಾಡೋಕೆ ಅನುಕೂಲ ಆಗುತ್ತೆ. ಈಗ ಅದಕ್ಕಂದ್ರೆ ಕಸ ಅನ್ನೋದು ಹೋಗುತ್ತೆ, ಕಸ ಹೋದಾಗ ನಿನ್ನಲ್ಲಿ ಅವಾಗ ಚಿತ್ತನಾಗಿರ್ತೀಯ ಅಂತ ಹೇಳ್ತೈತಿ ಗುರು ಹೇಳ್ತಾರೆ. ಯಾಕೆ ಹೇಳಿದ್ರು ಅಂದ್ರೆ ಇದು ನನ್ಗೆ ಮದುವೆ ಬೇಕಿಲ್ಲ ಅನ್ನೋ ಉದ್ದೇಶಕ್ಕೆ ಆಗ ಹೇಳಿದ್ರು. ಅನ್ನದಿಂದ ಬಂದಿದ್ದು ಕಾಮಶಕ್ತಿ ಇರುತ್ತೆ, ಗಾಳಿಯಿಂದ ನೀರಿನ ಎಲ್ಲ ಅವಗುಣಿರುತ್ತೆ, ಆ ಶಕ್ತಿ ಇದ್ದಾಗ ಅಧಿಗಡಿಸ್ತೈತಿ ನಿನಗೆ ಗೊತ್ತಾಗಲ್ಲ. ಅದು ಫಸ್ಟ್ ನೀನು ಮದುವೆ ಮಾಡ್ಕ, ಅಕ್ಕನ ಮಗಳ ಮದುವೆ ಮಾಡ್ಕ, ಒಂದು ಗಂಡಾಗತ್ತೆ ಒಂದು ಹೆಣ್ಣಾಗತ್ತೆ ನಿನಗೆ. ಗುರು ಮಾತು ಆಯ್ತು ಅಂತ ಒಪ್ಕೊಂಡ. ಅವಾಗ ಇದ್ದಂಗೆ ಒಳಗನೆ ಈ ಜಮೀನ್ ತಗ ಅಂತ ಹೇಳಿದರು. ಎನ್ಕೋ ವಿಷಯ ಫಸ್ಟಿಗೆ ಜಮೀನು ಗೌಡ ಗೊಂಚಾರ ಕಾಲದಲ್ಲಿ ಇದು ಜಮೀನು ಹರಾಜು. ಯಾತ ಜಮೀನು ದುಡ್ಡಿದ್ದಾರು ಅವತ್ತು ಯಾರಾದ್ರೂ ಜಮೀನು ತಗೋಬೋದು ಅಂತ ಟಾ ಮಾಡಿದ್ರಂತೆ. ಟಾ ಮಾಡಿದ ಊರಾಗೆ ಅದು ನಿಂಗಪ್ಪ ತಾತನೇ ಹೇಳಿದಾರೆ, ಏನಪ್ಪ ನಿಮ್ಮ ಕೆಟ್ಟ ಗಮನಕ್ಕೆ ಟಾ ಮಾಡುವಾಗ ಹೋಗ ಜಮೀನು ತಗ ಆಮೇಲೆ ಬಿಡ್ತತ, ಜಮೀನು ಏನು ಬೇಕು, ಸಾಕಿದೆ ಆಯ್ತು, ಅದು ಬೇಕಾದಷ್ಟು ಆಡಿದೆ. ಇಲ್ಲಪ್ಪ ಒಂದು ಕಾಲಕ್ಕೆ ಬೇಕಾಗತ್ತೆ ಅಂತ ಹೇಳಿದ. ಅವಾಗ ಜಮೀನು 30 ರೂಪಾಯಿ ಕೊಟ್ಟು ಜಮೀನು ತಗೊಂಡ್ರಿ. ಇದನ್ನ ಇದೇ ಜಮೀನೇ ಅಂದ್ರೆ ಇಲ್ಲಿ ಒಂದು ಮಠ ನಿರ್ಮಾಣ ಆಗುತ್ತೆ. ಅವಾಗ ಹೋಗಿ ಜಮೀನ್ ತಗೊಂಡ ಮೇಲೆ ನೀನು ಮಠ ಕಟ್ಟು, ಅಲ್ಲಿ ಮಠ ಕಟ್ಟು ನೀನು. ಮಠ ಕಟ್ತೀಯತ ಸುಮ್ಕ ಈಗ ಇರತಕ್ಕಂಥ ಮಾತ್ನಿ ಆಮೇಲೆ ಬಿದ್ದು ಹೋಗುತ್ತೆ. ಅದಕ್ಕಿನ್ ಯಾಕೆ ಮಾಡ್ಬೇಕಂತ ಜಮೀನು ಮಠನ ಬೇಡ ನಿಂದೆ ಮಾಡ್ಬೇಕಂತ ನಾನಿದ್ರೆ ನಿಂದೆ ಆಗಲ್ಲ ಅಂತ ಹೇಳ್ತೀಯ, ನಂದು ಇನ್ನೆಲ್ಲಿರ್ತೈತೆ. ಹೌದು, ನಿನ್ನಂತ ಗುರುದಿಲ್ಲ ನಂದೇನು ಅಂತ ಹೇಳಿ ಅವಾಗ ಹೇಳ್ತಾರೆ ಅವರು, ಇಲ್ಲಪ್ಪ ನೀನು ಜನ್ಮಾತ್ರದಿಂದ ನೀನು ಬಂದಿದೀಯ, ನಿಂದು ವಿಗ್ರಹ ಮಾಡಿಸ್ತಾರೆ. ಆ ಮಾತು ಹೇಳ್ಬೇಕಾದ್ರೆ ಇವ್ರಿಗೆ ಹೆಚ್ಚಿಗೆ 40 ವರ್ಷ 42 ವರ್ಷ ವಯಸ್ಸಿವರಿಗೆ ವಿಗ್ರಹ ಮಾಡ್ತಾರೆ, ನಿಂದ ಪೂಜಿಸ್ತಾರೆ, ಮಠ ಕಟ್ತಾರೆ, ಎಲ್ಲ ಮಾಡ್ತಾರೆ. ಭಕ್ತರ ಮುಖಾಂತರ ಆಗತ್ತೆ. ನೀನು ಅದು ಯೋಚನೆ ಸುಮ್ಕ ಮಠವನ್ನು ಕಟ್ಟಾಗಿ ಮಾಡ್ಕೊಂಡು ಹೋಗೋರು ಬರ್ತಾರೆ ಮುಂದೆ ಅನ್ನೋ ಒಂದು ಉದ್ದೇಶಕ್ಕೆ ಹೇಳಿದಾಗ ಆಗ ಒಪ್ಕೊಂಡ್ರು. ಜಮೀನು ಇದಾದ್ಮೇಲೆ ಈ ಮಾತಾಡ ಅವಾಗ ಬಂದು ಅವಾಗ ಹೋಗ್ಬಿಟ್ರು. ನೀರಿಗೆ ಹೋದ ನಂತರ ಇವ್ರು ಘಟ ಬಿಟ್ರು. ಯಾರು ಗುರುಗಳು ಘಟ ಬಿಟ್ಬಿಟ್ರು. ಆವತ್ತು ತಿರುಗಿ ಬಂದಾಗ ಎಲ್ಲಿ ಹಾಕಿದ್ರು ಹಂಗಂತ ಅವ್ರ ಜಮೀನಾಗೆಲ್ಲ ಹಾಕಿದ್ವಿ ಅಂತ ಹೇಳಿದಂತೆ ಆವಾಗ ಅಲ್ಲಿ ಬಿಟ್ರು. ಗುರು ಇಲ್ದಂಗ ಅದಲ್ಲ, ಅದು ಗುರು ಎಲ್ಲ ಹೇಳಿದ್ನಲ್ಲ, ಇನ್ನು ಹೋಗು, ಇಲ್ಲಿ ಇರಬೇಡ ನೀನು,
ಸರಿಯಾಗಲ್ಲ ನಿನಗೆ, ನೀನು ಹೋಗ್ಬಿಡು ನಿಮ್ಮ ಊರಿಗೆ. ನನ್ನ ಕರುಣೆ ಈಗ ಜಮೀನು ಇದೆಯಲ್ಲ, ಇವಾಗ ಜಮೀನಾಗ ನೀನು ಅಟ್ಟಿ ಇಟ್ಕ ಅಲ್ಲೆಲ್ಲ ನೀನು ಹೋಗ್ಬಿಡು, ನನ್ನ ಕರುಣೆ ಇರುತ್ತೆ ಕರುಣೆ ಇರುತ್ತೆ ಅಲ್ಲ ಅಂತೇಳಿ ಅವಾಗ ಹೇಳಿದಾಗ ಅವಾಗ ಈ ಕಡೆ ಬಿಟ್ರು. ಹಾ ಸರಿ, ಅದೆಲ್ಲ ಈ ಕಡೆ ಬಂದ್ರು. ಈ ಕಡೆ ಬಂದಾಗ ಈ ಜಮೀನು ಅಲ್ಲ ಮದ್ವೆ ಆಯ್ತಲ್ಲ, ಮದ್ವೆ ಆಯ್ತು. ಮದ್ವೆ ಆಯ್ತು. ಯಾರು ಇಲ್ಲಿ ಅಕ್ಕನ ಮಗಳು ವೀರಪ್ಪ ಸಂಬಂಧದಲ್ಲಿ ಹೆಸರು, ಅವ್ರ ಹೆಸರು ವಡ್ಡಮ್ಮ ಅಂತೇಳಿ. ಅಲ್ಲ ಕರಿಯಮ್ಮ ವೀರಪ್ಪ ತಾತನ ಹೆಂಡತಿ ಕರಿಯಮ್ಮ, ಅವ್ರ ಅಕ್ಕನ ಮಗಳೇ ವಡ್ಡಮ್ಮ ಅಂತ ಐತಿ. ವಡ್ಡಮ್ಮನ ಮಗಳು ಕರಿಯಮ್ಮನವ್ರನ್ನ ವೀರಪ್ಪ ತಾತನವರು ವಿವಾಹ ಆಗ್ಬೇಕಾದಾಗ 45 ವರ್ಷ ಇವರಿಗೆ. ಸರಿ, ಒಂದ್ ಸ್ವಲ್ಪ ಲೇಟ್ ಆಗಿ ಮದುವೆ ಆಗಿದೆ. ಯಾಕಂದ್ರೆ ಮದುವೆ ಆಗಬಾರ್ದು ಅಂತೇಳಿ ಅವರು ಆ ಮಟ್ಟಕ್ಕೆ ಬೆಳೆದಿದ್ರು. ಅದೇ ಮಕ್ಕಳು ಆವಾಗ ಒಂದು ಹೆಣ್ಣು ಒಂದು ಗಂಡು ಹುಡ್ತಾರ ಅಂತ ಹೇಳಿದ್ರು. ಹಂಗೆ ಶೀಗಮ್ಮ ಅಂತೇಳಿ ಹೆಣ್ಮಗ ಆಯ್ತು. ತಿರ್ಗ ಗಂಡು ಮಗ ಶಿವಣ್ಣ ಅಂತೇಳಿ ಅವ್ರಿಗೆ ಹುಟ್ಟಿದ 2 ಗಂಡು ಮಕ್ಕಳು ಹುಟ್ಟಿದ್ವು. ಈಗ ನೀವು ಶಿವಣ್ಣನ ಮಕ್ಕಳು ನಾವು ಶಿವಣ್ಣ ಮಕ್ಕಳಿಗೆ ನಾವು ವೀರಭದ್ರಪ್ಪ ರಾಮಚಂದ್ರಪ್ಪ ಅಂತೇಳಿ 3 ಹೆಣ್ಣು ಮಕ್ಕಳು. ನಿಮ್ಮಣ್ಣ ರಾಮಚಂದ್ರಪ್ಪ ರಾಮಚಂದ್ರಪ್ಪ ಅಂತೇಳಿ 3 ಹೆಣ್ಣು ಮಕ್ಕಳು. ಅವರು ಕಾನಮ್ಮ, ದೇವಿರಮ್ಮ, ಶಂಕರಮ್ಮ ಅಂತ ಈಗ ಆದಿ ಇರೋರು ಅವ್ರು ನಾವು ವೀರಪ್ಪ ತಾತನ ಮಗನ ಮಕ್ಕಳು, ನಾವು ಮೊಮ್ಮಕ್ಕಳು. ನಾವು